ನಾನಿವತ್ತು ಪತ್ರೊಡೆ ಮಾಡ್ತಾ ಇದ್ದೇನೆ. ಆಷಾಢ ಮಾಸ ಬಂದ ಕೂಡಲೇ ನಮಗೆ ಮಂಗಳೂರಲ್ಲೆಲ್ಲ ಪತ್ರೊಡೆ ಎಲ್ಲರೂ ಮಾಡ್ತಾರೆ ಹೆಚ್ಚಾಗಿ. ಆಟಿಯಲ್ಲಿ ಪತ್ರೊಡೆ ಮಾಡೋದು ತುಂಬ ಸಾಮಾನ್ಯ ವಿಷಯ ಆಗಿದೆ. ಇಲ್ಲಿ ಮಂಗಳೂರಲ್ಲಿ ಎಲ್ಲರೂ ಸಹ ಹೆಚ್ಚಾಗಿ ಮಾಡ್ತಾರೆ. ಮತ್ತು ನಾನು ಪತ್ರೊಡೆ ಮಾಡ್ತಾ ಇದ್ದೇನೆ. ಅದಕ್ಕೆ ಫಸ್ಟು ಎಲೆದು ಹಿಂದೆಯಿಂದ ನಾರನ್ನೆಲ್ಲ ತೆಗೆದು ಮತ್ತು ಇದನ್ನ ಎಲೆಯನ್ನು ಚೆನ್ನಾಗಿ ತೊಳೆದು ಒರೆಸಿ ಕ್ಲೀನ್ ಮಾಡಿಕೊಂಡು ಬರ್ತೇನೆ. ಮತ್ತು ಪತ್ರೊಡೆ ಹೇಗೆ ಮಾಡೋದು ಅಂತ ನೋಡುವ. ಫ್ರೆಂಡ್ಸ್, ನಾನೀಗ ಇಲ್ಲಿ ಈ ಲೋಟದಲ್ಲಿ ಅರ್ಧ ಲೋಟದಷ್ಟು ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ. ಮತ್ತೆ ಒಂದು ಕಾಲು ಲೋಟದಷ್ಟು ಹೆಸರು ಬೇಳೆಯನ್ನು ಮತ್ತೆ ಅಷ್ಟೇ ಪ್ರಮಾಣದ ಕಾಲು ಲೋಟದಷ್ಟು ತೊಗರಿ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ. ಅದು ಹೆಸರು ಕಾಳು ನೀರಲ್ಲಿ ನೆನೆದ ಮೇಲೆ ಅದು ಕ್ವಾಂಟಿಟಿ ಡಬಲ್ ಆಗಿದೆ. ಇದು ಹೆಸರು ಅರ್ಧ ಲೋಟ ಹೆಸರು ಕಾಳು, ಕಾಲು ಲೋಟ ಹೆಸರು ಬೇಳೆ ಮತ್ತೆ ಕಾಲು ಲೋಟ ಹೆಸರು ತೊಗರಿ ಬೇಳೆ ಇಷ್ಟನ್ನು ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಆಗ ಬೆಳಿಗ್ಗೆ. ಈಗ ನಾನು ಇದಕ್ಕೆ ಈ ಲೋಟದಲ್ಲಿ 1 ಲೋಟ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ಅಂದ್ರೆ ಇದು ಟೋಟಲ್ ಎಲ್ಲ ಬೇಳೆಕಾಳೆಲ್ಲ ಸೇರಿ ಇದು 1 ಲೋಟ, ಇದು 1 ಲೋಟ ಆಯ್ತು. ಈಗ ಇದನ್ನು ನಾನು ಫಸ್ಟ್ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ. ಈಗ ನಾನು ಮೊದಲೊಂದು ಮಿಕ್ಸಿ ಜಾರ್ ತಗೊಂಡು ನಾನೀಗ ನೆನೆಸಿಟ್ಟ ಹೆಸರು ಕಾಳು, ಹೆಸರು ಬೇಳೆ ಮತ್ತು ತೊಗರಿಬೇಳೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಳ್ತೇನೆ. ತುಂಬ ನೈಸಾಗೇನು ರುಬ್ಬುವುದಿಲ್ಲ, ನಾನು ತರಿತರಿಯಾಗಿ ರುಬ್ಬಿ ಒಂದು ಅಗಲವಾದ ಪಾತ್ರೆಗೆ ಹಾಕೊಳ್ತೇನೆ. ಬರೀ ಇದನ್ನು ಮಾತ್ರ ರುಬ್ಬಬೇಕು. ಮತ್ತು ಅಕ್ಕಿ ರುಬ್ಬುವಾಗ ನಾನು ಅದಕ್ಕೆ ಮಸಾಲೆ ಎಲ್ಲ ಹಾಕ್ತೇನೆ. ನಾನೀಗ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ದೇನೆ. ತುಂಬ ಸಾಫ್ಟಾಗಿ ರುಬ್ಬಲಿಲ್ಲ, ಸ್ವಲ್ಪ ಹೀಗೆ ತರಿತರಿಯಾಗುವಾಗೆ ರುಬ್ಬಿದ್ದೇನೆ. ಈಗ ಇದನ್ನು ನಾನೊಂದು ಅಗಲವಾದ ಪಾತ್ರೆಗೆ ತೆಗೆದುಕೊಳ್ತೇನೆ. ಇದನ್ನೆಲ್ಲ ನಾನೀಗ ಈ ಪಾತ್ರೆಗೆ ತೆಗೆದುಕೊಳ್ತೇನೆ. ಈಗ ನೆಕ್ಸ್ಟ್ ನಾವೀಗ ಅಕ್ಕಿಯನ್ನು ಮಿಕ್ಸಿಗೆ ಹಾಕೋದು. ನಾನು ಇದೇ ಜಾರಲ್ಲಿ ಈಗ ಅಕ್ಕಿಯನ್ನು ಮಿಕ್ಸಿಗೆ ಹಾಕ್ತೇನೆ. ಈಗ ನಾನು ಇದೇ ಮಿಕ್ಸಿ ಜಾರಿಗೆ ನಾನು ನೆನೆಸಿಟ್ಕೊಂಡ ಅದು 1 ಲೋಟ ಅಕ್ಕಿ ನೆನೆಸಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಈಗ ನಾನು ಇಲ್ಲಿ ಒಂದು 15ರಿಂದ 20 ಈ ಒಣಮೆಣಸಿನಕಾಯಿ, ಉದ್ದದ ಒಣಮೆಣಸಿನಕಾಯಿ ತಗೊಂಡಿದ್ದೇನೆ. ಮತ್ತೊಂದು 10 ಗಿಡ್ಡದ, ಇದು ಸ್ವಲ್ಪ ಖಾರ ಇರ್ತದೆ, ಇದೊಂದು 10, ಇದೊಂದು 20 ಮೆಣಸಿನಕಾಯಿನ ತಗೊಂಡಿದ್ದೇನೆ. ಮತ್ತು ಅರ್ಧ ಕಪ್ಪು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ. ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆಯನ್ನು ತಗೊಂಡಿದ್ದೇನೆ, ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ. ಮತ್ತು 1 ಲಿಂಬೆ ಗಾತ್ರದ ಹುಳಿ ತಗೊಂಡಿದ್ದೇನೆ. ಮತ್ತು 1 ಸ್ಪೂನು ಹಳದಿ ಹುಡಿ, ಅರಿಶಿನ ಪುಡಿ, ಮತ್ತು ಒಂದು ಅರ್ಧ ಸ್ಪೂನ್ ಇಂಗು. ನಾನು ಇದನ್ನೆಲ್ಲ ಇದರೊಟ್ಟಿಗೆ ಹಾಕಿ ಈಗ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ತೇನೆ. ನಾನೀಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಆಗಿದೆ. ಇದು ನಾನು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿದ್ದೇನೆ, ಅಷ್ಟು ತುಂಬ ನೈಸ್ ಮಾಡಲಿಲ್ಲ. ಮತ್ತು ನೀರು ಸಹ ಖಾಲಿ ಅರ್ಧ ಲೋಟ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ, ತುಂಬ ನೀರು ಹಾಕಲಿಲ್ಲ. ತುಂಬ ನೀರು ಹಾಕಿದರೆ ನಮಗೆ ಅದನ್ನು ಎಲೆಗೆ ಸವರುವಾಗ ನಮಗೆ ಕಷ್ಟ ಆಗ್ತದೆ. ಈಗ ಇದರೊಟ್ಟಿಗೆ ಇದನ್ನು ನಾನು ಮಿಕ್ಸ್ ಮಾಡಿಕೊಳ್ತೇನೆ. ಇದಕ್ಕೆ ಉಪ್ಪು ಹಾಕಲಿಲ್ಲ, ಇನ್ನು ಉಪ್ಪು ಹಾಕಬೇಕಷ್ಟೇ. ಇದಕ್ಕೆ ನಾನೀಗ ಅರ್ಧ ಸ್ಪೂನ್ ಇಂಗು ಹಾಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನ್ ಅಷ್ಟು ಇಂಗು ಹಾಕೊಂಡೆ. ಮತ್ತೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೇನೆ. ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನಾನು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಸರಿ, ಬೇಳೆಗಳದ್ದು ಮತ್ತು ನಾವು ರುಬ್ಬಿದ ಮಸಾಲ ಎರಡು ರೀತಿಯ ಮಸಾಲ ಸಹ ಸರಿ ಮಿಕ್ಸ್ ಆಗುವಾಗ ಇದನ್ನು ಮಿಕ್ಸ್ ಮಾಡಿಕೊಳ್ತೇನೆ.
ಇದನ್ನು ನಾವೀಗ ಎಲೆಯನ್ನು ಒಂದರ ಮೇಲೆ ಒಂದಿಟ್ಟು ಅದಕ್ಕೆಲ್ಲ ಹಚ್ಚಲಿಕ್ಕೆ ಉಂಟು. ಹಚ್ಚಿ ಆದಮೇಲೆ ಅದನ್ನು ನಾವು ಇಡ್ಲಿ ಎಲ್ಲ ಮಾಡುವ ಇದರಲ್ಲಿ ಸ್ವಲ್ಪ ಹೊತ್ತು ಮುಕ್ಕಾಲು ಗಂಟೆ ಬೇಯಲಿಕ್ಕೆ ಇಡಬೇಕು. ಈಗ ನಾನು ಫಸ್ಟ್ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಬೇಳೆಗಳದ್ದು ಮತ್ತೆ ಅಕ್ಕಿ ಮತ್ತೆ ಮೆಣಸೆಲ್ಲ ಹಾಕಿದೆಲ್ಲ ಅದೆಲ್ಲ ಮಸಾಲ ಸರಿ ಇದಕ್ಕೆ ಮಿಕ್ಸ್ ಆಗಿದೆ. ಈಗ ಇದಾದ್ಮೇಲೆ ಒಂದು ಅಗಲವಾದ ಪ್ಲೇಟನ್ನು ಇಟ್ಕೊಳ್ತಾ ಇದ್ದೇನೆ. ಕೆಳಗೆ ಪ್ಲೇಟನ್ನು ಇಟ್ಕೊಂಡು ಮೊದಲು ಸ್ವಲ್ಪ ದೊಡ್ಡ ಗಾತ್ರದ ಎಲೆಯನ್ನು ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಹೀಗೆ ಸರಿ ಇಟ್ಕೊಳ್ತಿಲ್ಲ, ಉಲ್ಟಾ ಮಾಡಿ ಇಟ್ಕೊಂಡು ನಂತರ ಮಸಾಲವನ್ನು ಸ್ವಲ್ಪ ಸ್ವಲ್ಪ ತೆಗೆದು ಇದರ ಮೇಲೆ ಹಚ್ಚಿಕೊಂಡು ಹೋಗ್ಬೇಕು. ನಾವು ಇದು ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗುವ ಹಾಗೆ ಹಚ್ಚಿಕೊಂಡು ಹೋಗ್ಬೇಕು. ಎಲ್ಲ ಕಡೆ ಎಲೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು. ಆ ಥರ ಹಚ್ಚಿಕೊಂಡು ಹೋಗ್ಬೇಕು ಎಲ್ಲ ಕಡೆ. ಇದಕ್ಕೆ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಬೇಕು. ನಮಗೆ ಆದಷ್ಟು ಸಣ್ಣ ಎಲೆ ಸಿಕ್ಕಿದ್ರೆ ಇದು ಹಚ್ಚಲಿಕ್ಕೆಲ್ಲ ನಮಗೆ ತುಂಬ ಈಸಿ ಆಗ್ತದೆ. ಮತ್ತೆ ಸಣ್ಣ ಎಲೆಯಲ್ಲಿ ಅಷ್ಟು ತುರಿಸುವುದು ಸಹ ಇಲ್ಲ. ಈಗ ಒಂದು ಎಲೆಗೆ ನಾನು ಸರಿಯಾಗಿ ಹಚ್ಚಿಕೊಂಡಿದ್ದೇನೆ. ಈಗ ಈ ಎಲೆಯನ್ನು ಇದನ್ನು ನಾನು ಸ್ಟ್ರೇಟ್ ಇಟ್ಟಿದ್ದೇನೆ. ಹೀಗೆ ಇದನ್ನು ನಾನು ಉಲ್ಟಾ ಮಾಡಿ ಹೀಗೆ ಇಡ್ತಾ ಇದ್ದೇನೆ. ಇದು ತುದಿ ಮೇಲೆ ಬರುವಾಗೆ ಇದು ಕೆಳಗೆ ಬರುವಾಗೆ ಇಟ್ಕೊಂಡಿದ್ದೇನೆ. ಈಗ ಇದರ ಮೇಲೆ ಸಹ ನಾನು ಪುನಃ ಹಾಗೆಯೇ ಒಂದು ಲೇಯರ್ ಇದನ್ನು ಹಾಕ್ತಾ ಇದ್ದೇನೆ, ಬಂದವನ್ನು. ಇದು ಸರಿ ಇದಕ್ಕೆ ಸ್ವಲ್ಪ ದಪ್ಪದಲ್ಲೇ ಹಾಕಬೇಕು. ತುಂಬ ತೆಳು ಮಾಡಿ ಸಹ ಹಾಕಬಾರ್ದು. ಸ್ವಲ್ಪ ದಪ್ಪದಲ್ಲೇ ಹಾಕಬೇಕು. ಇದು ಸಣ್ಣ ಸಣ್ಣ ಎಲೆ ಆಗಿರೋದ್ರಿಂದ ಇದರಲ್ಲಿ ಅಷ್ಟು ನಾರೆಲ್ಲ ಇಲ್ಲ. ನಾರೆಲ್ಲ ಸ್ವಲ್ಪ ದಪ್ಪ ಇದ್ರೆ ತುರಿಸ್ತದೆ. ಹೀಗೆ ಇದೆಲ್ಲ ತುರಿಸುವ ಚಾನ್ಸ್ ಕಡಿಮೆ ಇದರಲ್ಲಿ. ಈಗ ನಾನು ಇದು ಹಾಕಿ ಆದ್ಮೇಲೆ ಈಗ 2 ಎಲೆ ಆಯಿತು. 2 ಆದ್ಮೇಲೆ ಇದಕ್ಕಿಂತ ಇದೇ ಸೈಜು ಇಲ್ಲ ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಇದು ಇನ್ನೊಂದು ಎಲೆಯನ್ನು ಪುನಃ ಹಾಗೆ ಕರೆಕ್ಟ್ ಇದರಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ಉಲ್ಟಾ ಹಾಕಿದೆ. ಯಾವುದು ಮೊದಲು ಇದು ಹೇಗೆ ಹಾಕಿದೆ ಅದರ ಉಲ್ಟಾ ಇದನ್ನು ಹಾಕ್ತಾ ಇದ್ದೇನೆ. ಒಟ್ಟು ನಾವು 3 ಎಲೆಯನ್ನು ಇಟ್ಕೊಳ್ಬೇಕು. ತುಂಬ ಎಲೆ ಇಟ್ಕೊಂಡು ಮಾಡಿದರೆ ಅದು ಒಳಗೆಲ್ಲ ಸರಿ ಬೇಯದೆ ಮತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿ ಅದು ಮತ್ತೆ ತುರಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು 3 ಎಲೆಯಲ್ಲಿ ಮಾಡಿದರೆ ಒಳ್ಳೆಯದು. ಆಗ ತುರಿಸುವುದೆಲ್ಲ ಇರೋದಿಲ್ಲ. ಇಲ್ಲಾಂದರೆ ಕೆಸರಿನ ಎಲೆಯಲ್ಲಿ ಸ್ವಲ್ಪ ತುರಿಸ್ತದೆ, ತುಂಬ ಮಾಡಿಕೊಂಡು ದಪ್ಪ ಮಾಡಿಕೊಂಡ್ರೆ. ಈಗ ಇದಕ್ಕೆ ನಾನು 3ನೇ ಎಲೆಗೆ ಸಹ ಸರಿ ಎಲ್ಲ ಮಸಾಲೆ ಹಿಡಿಯುವಾಗೆ ಹಾಕಿಕೊಂಡಿದ್ದೇನೆ. ಈಗ ಇದನ್ನು ಒಂದು ಸೈಡಿಂದ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೇನೆ ಸ್ವಲ್ಪ, ಮತ್ತೆ ಈಚೆ ಸೈಡಿಂದ ಸ್ವಲ್ಪ ಫೋಲ್ಡ್ ಮಾಡ್ತಾ ಇದ್ದೇನೆ ಹೀಗೆ. ಅದರ ಮೇಲೆ ಪುನಃ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ನಾನು. ಮಸಾಲೆ ಎಲ್ಲ ಕಡೆಗೆ ಹಿಡಿಯುವಾಗೆ ಹಾಕಬೇಕು ನಾವು ಯಾವಾಗಲೂ. ಮತ್ತೆ ಈಚೆ ಸೈಡಿಗೆ ಸಹ ಹಾಗೆ ಮಸಾಲೆ ಹಾಕ್ತಾ ಇದ್ದೇನೆ. ಈಚೆ ಸೈಡಿಗೆ ಸಹ ಹಾಕಿ ಆಯಿತು. ಈಗ ಎಲ್ಲ ಕಡೆ ಮಸಾಲೆ ತಲುಪಿದೆ. ಈಗ ನಾನು ಈ ತುದಿಯಿಂದ ಇದನ್ನು ಹೀಗೆ ಮಾಡಿ ಇದಕ್ಕೊಂಚೂರು ಮಸಾಲೆ ಹೀಗೆ ತಾಗಿಸಿ ಮತ್ತು ಇದನ್ನು ನಾವು ಟೈಟಾಗಿ ಹೀಗೆ ರೋಲ್ ಮಾಡಿಕೊಂಡು ಬರಬೇಕು. ಈ ಥರ ಹಾಕಿ ನಾವು ಈಚೆ ಸೈಡ್ ಮತ್ತು ಈಚೆ ಸೈಡ್ ಎರಡು ಆಚೆ ಟಿಪ್ಪನ್ನು ಹಿಡ್ಕೊಂಡು ಹೀಗೆ ಇದನ್ನು ಹೀಗೆ ರೋಲ್ ಮಾಡಿಕೊಂಡು ಬರಬೇಕು. ಇದು ಒಂದೇ ಲೆಕ್ಕ ರೋಲ್ ಆಗಬೇಕು. ಇದು ನಮ್ಮದು ಒಂದು ರೋಲ್ ರೆಡಿಯಾಗಿದೆ. ಈಗ ನಾವು ಈ ತುದಿಗೆ ಮತ್ತು ಈ ತುದಿಗೆ ಹಾಕಬೇಕು. ಮತ್ತು ಇಲ್ಲಿ ಸ್ವಲ್ಪ ಓಪನ್ ಏನಾದರೂ ಆಗಿದ್ದರೆ ಸ್ವಲ್ಪ ಮಸಾಲೆ ಹಾಕಿ ಮುಚ್ಚಬೇಕು. ಮತ್ತು ಇದರ ಮೇಲೆಲ್ಲ ಹೀಗೆ ಮಸಾಲವನ್ನು ಸವರಿಕೊಂಡು ಬರಬೇಕು. ಈ ಥರ ಸರಿ ಎಲ್ಲ ಮಸಾಲವನ್ನು ಸವರಬೇಕು. ಇದನ್ನು ನಾನು ಈಗ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೇನೆ. ಈಗ ನಾನು ಅದೇ ಥರ ಇನ್ನೊಂದು ಎಲೆ ಮಾಡ್ತಾ ಇದ್ದೇನೆ. ಸೇಮ್ ಮೆಥಡಲ್ಲಿ ಇನ್ನೊಂದು ಸಹ ನಾನು 2 ಎಲೆಯನ್ನು ಮಾಡಿ ತೋರಿಸ್ತೇನೆ. ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು
ಎಲ್ಲದರ ಸೈಡಿಗೆಲ್ಲ ಇದ್ರ ಹತ್ರ ಅದ್ರ ನರದ ಹತ್ರ ಸ್ವಲ್ಪ ಜಾಸ್ತಿ ಮಸಾಲ ಹಚ್ಚಬೇಕು. ಹುಳಿ ನಾನು ಒಂದು ಲಿಂಬೆ ಗಾತ್ರದ ಹುಳಿ ತಗೊಂಡಿದ್ದೇನೆ, ಅಷ್ಟು ಹಾಕಿದರೆ ತುರಿಸೋದಿಲ್ಲ. ಒಂದಾದಮೇಲೆ ಇದನ್ನು ಪುನಃ ಉಲ್ಟ ಮಾಡಿ ಇನ್ನೊಂದು ಎಲೆ ಇಟ್ಟು ಕೊಡ್ತಾ ಇದ್ದೇನೆ. ಫಸ್ಟ್ ಇದು ಎಲೆ ಸ್ವಲ್ಪ ದೊಡ್ಡದಿದ್ರೆ ಒಳ್ಳೆಯದು. ಸೆಕೆಂಡ್ ಇದೆಲೆ ಅದಕ್ಕಿಂತ ಅದೇ ಸೈಜ್ ಇದ್ರೂ ಆಗ್ತದೆ ಅಥವಾ ಅದಕ್ಕಿಂತ ಸ್ವಲ್ಪ ಸಣ್ಣದಿದ್ರೂ ಆಗ್ತದೆ. ಇದು ನಾವು ನೋಡಿಕೊಂಡು ತಗೊಂಡ್ರೆ ಆಯಿತು. ಈ ಥರ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು, ಇದು ನಾನು ನನ್ನ ಚಿಕ್ಕಮ್ಮ ಹೇಳಿಕೊಟ್ಟ ಮೆಥಡಲ್ಲಿ ಮಾಡ್ತಾ ಇದ್ದೇನೆ. ಇದು ಪತ್ರೊಡೆಯನ್ನು ಬೇರೆ ಬೇರೆಯವರು ಬೇರೆ ಬೇರೆ ಟೈಪ್ ಮಾಡ್ತಾರೆ. ಎಲ್ಲರೂ ಮಾಡೋ ವಿಧಾನ ಎಲ್ಲ ಸ್ವಲ್ಪ ಚೇಂಜ್ ಇರ್ತದೆ, ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಈಗ ಇನ್ನೊಂದು ಎಲೆಯನ್ನು ಸರಿಯಾಗಿ ತೆಗೆದುಕೊಂಡು ಇದನ್ನು ಹಚ್ಚಿಕೊಳ್ತಾ ಇದ್ದೇನೆ. ಈಗ ನಾನು 3 ಎಲೆಗೂ ಎಲ್ಲ ಕಡೆ ಹಿಡಿಯುವಾಗೆ ಮಸಾಲೆ ಹಾಕ್ಕೊಂಡಿದ್ದೇನೆ. ಮತ್ತು ಆಚೆ ಮತ್ತು ಈಚೆಯಿಂದ ಸ್ವಲ್ಪವೇ ಫೋಲ್ಡ್ ಮಾಡಿ ಅದರ ಮೇಲೆ ಸಹ ಮಸಾಲೆ ಹಾಕಿದ್ದೇನೆ. ಮತ್ತೀಗ ಇದನ್ನು ಫೋಲ್ಡ್ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಇದನ್ನು ಹೀಗೆ ನಾವು ಆಚೆ ಈಚೆ ಇಟ್ಕೊಂಡು ಒಂದೇ ಲೆಕ್ಕ ಫೋಲ್ಡ್ ಮಾಡಿಕೊಂಡು ಬರಬೇಕು. ಮತ್ತು ಎಲ್ಲ ಕಡೆ ಮಸಾಲವನ್ನು ತಾಗಿಸಬೇಕು. ಎಲ್ಲ ಕಡೆ ಹೀಗೆ ಮಸಾಲನ್ನು ತಾಗಿಸ್ಕೊಂಡು ಬರಬೇಕು. ನಾನು 2 ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅಷ್ಟೊತ್ತು ನಾವು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ನಾವು ಬಿಸಿ ಆಗಲಿಕ್ಕೆ ಇಡಬೇಕು. ಬಿಸಿ ಆದಮೇಲೆ ಅದು ನೀರು ಬಿಸಿ ಆಗ್ತಾ ಇರುವಾಗೆ ನಾವು ಉಳಿದದ್ದು ಈ ಪತ್ರೊಡೆಗಳನ್ನು ಎಲ್ಲ ಮಸಾಲೆ ಎಲ್ಲ ಸವರಿ ಇಟ್ಕೊಳ್ತೇನೆ. ನಾನೀಗ ಇಷ್ಟು ಪತ್ರೊಡೆ ರೋಲ್ ಆಗಿದೆ ನನ್ನದು. ಈಗ ನಾನು ಮೊದಲೇ ಬಿಸಿ ಮಾಡಿಟ್ಟ ಇಡ್ಲಿ ಪಾತ್ರೆಯಲ್ಲಿ ನಾನೀಗ ಇದನ್ನು ಇಡ್ತೇನೆ. ಇಡ್ಲಿ ಕಡುಬೆಲ್ಲ ಯಾವ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೇವೆ ಹಾಗೆ ಇದನ್ನು ಕಡುಬು ಬೇಯಿಸಿಕೊಳ್ಳುವಾಗೆ ಇದನ್ನು ಇಟ್ಟು ನಾವು ಬೇಯಿಸ್ಕೊಳ್ಳೋದು. ಬಿಸಿ ಬರ್ತದೆ. ಈಗ ಇದು ನಾನು ಮೊದಲೇ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ಒಂದು 10 ನಿಮಿಷದಿಂದ ಇದು ಬಿಸಿ ಆಗ್ತಾ ಉಂಟು. ಈ ಬಿಸಿ ಇದರಲ್ಲಿ ನಾನು ಇದನ್ನು ಒಂದೊಂದೇ ಪತ್ರೊಡೆಯನ್ನು ಇಟ್ಕೊಂಡು ಬರ್ತಾ ಇದ್ದೇನೆ. ಇದನ್ನು ನಾವು ಚೆನ್ನಾಗಿ ಜೋಡಿಸಿಕೊಂಡು 3/4 ಗಂಟೆ ಇದನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತೇನೆ. ಎಲ್ಲ ನಾನು ಒಂದೊಂದೇ ಇಟ್ಕೊಳ್ತಾ ಇದ್ದೇನೆ. ಈಗ ಇದು ನಾನೆಲ್ಲ ಇಟ್ಕೊಂಡಿದ್ದೇನೆ. ಈಗ ಇದನ್ನು ನಾನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 3/4 ಗಂಟೆ ಬೇಯಲಿಕ್ಕೆ ಇಡ್ತೇನೆ. ತೆಗೆದು ನೋಡುವ. ಹಲೋ ಫ್ರೆಂಡ್ಸ್, ನೋಡಿ ನಮ್ಮ ಪತ್ರೊಡೆ ರೆಡಿಯಾಗಿದೆ. 3/4 ಗಂಟೆ ನಾನು ಬೇಯಲಿಕ್ಕಿಟ್ಟ ನಂತರ ಗ್ಯಾಸನ್ನು ಆಫ್ ಮಾಡಿ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ನಮ್ಮ ಪತ್ರೊಡೆ ಈಗ ಬೆಂದು ರೆಡಿಯಾಗಿದೆ. ಸ್ವಲ್ಪ ಹೀಗೆ ತೆಗೆದುಕೊಳ್ಬೇಕು. ಇದನ್ನು ನೋಡಿ, ನಮ್ಮ ಪತ್ರೊಡೆ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಮಸಾಲ ಮಾಡಿಕೊಳ್ಳುವ ವಿಧಾನ ತೋರಿಸ್ತೇನೆ. ನಾನು ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ. ಇದಕ್ಕೆ ನಾನು 3 ಒಣಮೆಣಸಿನಕಾಯಿಯನ್ನು ಹಾಕಿ ಮತ್ತು 2 ಸಣ್ಣ ಸ್ವಲ್ಪ ಖಾರದ ಮೆಣಸು, ಇದು 2 ಉದ್ದ ಇರೋದು 3 ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೇನೆ. ಸ್ವಲ್ಪ ಇದು ನಮ್ಮ ಮೆಣಸು ಹುರಿದಾಗಿದೆ. ನಾನು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಂಡು ಇದಕ್ಕೆ ನಾನು 1 ಸ್ಪೂನ್ ಕೊತ್ತಂಬರಿಯನ್ನು ಹಾಕ್ತೇನೆ.
ನಾವು ಇದಕ್ಕೆ ಸ್ವಲ್ಪವೇ ಕೊತ್ತಂಬರಿ ಮಸಾಲೆ ಮಾಡೋದಕ್ಕೆಲ್ಲ ನಾವು ಮಸಾಲವನ್ನು ಸ್ವಲ್ಪ ಸ್ವಲ್ಪ ಹಾಕೋದು, ಕೊತ್ತಂಬರಿ ಜೀರಿಗೆ ಎಲ್ಲ ನಾವು ಅದು ಪತ್ರೊಡೆಗೆ ಮಸಾಲೆ ಮಾಡಿ ಅಂಟಿಸಿದ್ದೇವಲ್ಲ ಅದಕ್ಕೆ ನಾವು ಜಾಸ್ತಿ ಹಾಕ್ಕೊಂಡಿದ್ದೆ ನಾನು. ಅರ್ಧ ಕಪ್ಪು ಕೊತ್ತಂಬರಿ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ ಎಲ್ಲ ತಗೊಂಡು ಇದಕ್ಕೆ ಬರೀ 1 ಸ್ಪೂನು ಕೊತ್ತಂಬರಿ ತಗೊಂಡು ಹುರಿದಿಟ್ಕೊಳ್ತಾ ಇದ್ದೇನೆ. ಇದಕ್ಕೆ ಈಗ ನಾನು ಪುನಃ ಒಂದು ಸ್ಪೂನ್ ಜೀರಿಗೆ ತಗೊಳ್ತೇನೆ. ಇದು ಕೊತ್ತಂಬರಿ ಮತ್ತು ಜೀರಿಗೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಕಪ್ಪಾಗಲಿಕ್ಕೆ ಬಿಡಬಾರ್ದು. ಈಗ ನಾನು ಇದನ್ನು ಆಫ್ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತೇನೆ. ನಾನಿಲ್ಲಿ ಮೊದಲಿಗೆ 1.5 ಗಡಿ ತೆಂಗಿನಕಾಯಿಯನ್ನು ಹೆರೆದಿಟ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾವು ಹುರಿದ ಮಸಾಲನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು. ನಾನೀಗ ಇದಕ್ಕೆ ತೆಗೆದಿಟ್ಕೊಂಡಂಥ ತೆಂಗಿನಕಾಯಿ ಮತ್ತು ಹುರಿದ ಕೊತ್ತಂಬರಿ, ಜೀರಿಗೆ, ಮೆಣಸನ್ನು ಹಾಕಿ ಮತ್ತು ಸ್ವಲ್ಪ ಹಳದಿ ಪುಡಿಯನ್ನು ಹಾಕಿ ಸರಿಯಾಗಿ ಅರಿಶಿನ ಹುಡಿಯನ್ನು ಹಾಕಿ ಸರಿಯಾಗಿ ಗ್ರೈಂಡ್ ಮಾಡಿಕೊಳ್ತೀನಿ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ನಾನೀಗ ಇದನ್ನು ಗ್ರೈಂಡ್ ಮಾಡಿಕೊಂಡಾಗಿದೆ. ತುಂಬ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಲಿಲ್ಲ, ಸ್ವಲ್ಪ ಒಂದು 1/4 ಗ್ಲಾಸ್ ನೀರು ಹಾಕ್ಕೊಂಡು ಇಷ್ಟು ಗ್ರೈಂಡ್ ಮಾಡಿಕೊಂಡಿದ್ದೇನೆ. ನಾನೀಗ ಮಾಡಿಟ್ಕೊಂಡ ಪತ್ರೊಡೆಯನ್ನು ಚೆಂದಾಗಿ ಹೀಗೆ ಈಗ ಅದರ ಸೈಜಿಗೆ ತೆಳುವಾಗಿ ಕಟ್ ಮಾಡ್ತಾ ಇದ್ದೇನೆ. ನಿಮ್ಗೆ ಬೇಕಾದರೆ ಸ್ವಲ್ಪ ಅಗಲವಾಗಿ ಕಟ್ ಮಾಡ್ಬೋದು. ತುಂಬ ತೆಳು ಕಟ್ ಮಾಡಿದರೆ ಅದು ನಾವು ಅರೆಪಿಗೆ ಹಾಕುವಾಗ ಅದೆಲ್ಲ ಕಲಡಿ ಹೋಗ್ತದೆ. ಸ್ವಲ್ಪ ದಪ್ಪಾಗಿ ಕಟ್ ಮಾಡಿಕೊಳ್ತಾ ಇದ್ದೀನಿ. ಈ ಥರ ನಾನು ಮಾಡಿದ ಎಲ್ಲ ಪತ್ರೊಡೆಗಳು ಇದನ್ನು ಕಟ್ ಮಾಡಿ ಇಟ್ಕೊಳ್ತೇನೆ. ಈ ರೀತಿ ನಾನು ಎಲ್ಲ ಪತ್ರೊಡೆಗಳನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೌಂಡಾಗಿ. ನನ್ನ ಹತ್ರ ಇನ್ನೂ ಸ್ವಲ್ಪ ಗಟ್ಟಿ ಉಳಿದಿದೆ, ಅದನ್ನು ನಾನು ಹಾಗೆ ತೆಗೆದು ಫ್ರಿಜ್ಜಲ್ಲಿಟ್ಟು ನಮಗೆ ಬೇಕಾದಾಗ ಅದಕ್ಕೆ ತೆಂಗಿನ ಎಣ್ಣೆ ಹಾಕಿ ರೋಸ್ಟ್ ಮಾಡಿಕೊಂಡು ತಿನ್ಬೋದು, ಇಲ್ಲಾಂದರೆ ಅದರದ್ದು ಬೋಂಡ ಸಹ ಮಾಡ್ಬೋದು. ಹಾಗೆ ನಾನು ಈ 2 ನೀರುಳ್ಳಿಯನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದರ ಮಸಾಲವನ್ನು ಅರೆಪಿಗೆ ಹಾಕುವ ವಿಧಾನವನ್ನು ತೋರಿಸ್ತೇನೆ. ನಾನಿಲ್ಲಿ ಮೊದಲಿಗೊಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೀಗ ನಾನು ರುಬ್ಬಿದ ಮಿಶ್ರಣವನ್ನು ಹಾಕ್ತೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿಕೊಂಡು ಉಳಿದ ಮಿಶ್ರಣವನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೇನೆ ನಾನು. ಇದು ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಬೋದು. ನನಗೆ ಸ್ವಲ್ಪ ಇದು ತುಂಬ ಗಟ್ಟಿಯಾಗಿದ್ದರೆ ಇಷ್ಟ ಆಗೋದಿಲ್ಲ, ನನಗೆ ಸ್ವಲ್ಪ ಇದು ನೀರಾಗಿದ್ದರೆ ಇಷ್ಟ. ಮತ್ತು ನಾವು ಪತ್ರೊಡೆಯನ್ನು ಹಾಕುವಾಗ ಇದು ಎಳ್ಕೊಂಡದು ಗಟ್ಟಿ ಆಗ್ತದೆ. ಅದು ನಾನು ಈ ಹದಕ್ಕೆ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ನಾನು ಪತ್ರೊಡೆಯನ್ನು ಟೇಸ್ಟ್ ಮಾಡಿದೆ, ಏನು ತುರಿಸುವುದಿಲ್ಲ. ಒಂದು ವೇಳೆ ಪತ್ರೊಡೆ ತುರಿಸೋದಾದರೆ ನಾವು ಈ ಮಸಾಲೆಗೆ ಸ್ವಲ್ಪ ಹುಳಿ ಹಾಕ್ಕೊಂಡು ಪತ್ರೊಡೆಯನ್ನು ಇದರಲ್ಲಿ ಕುದಿಸಬೇಕಾಗ್ತದೆ. ಮತ್ತು ಇದಕ್ಕೆ ನಾನು ಹೆಚ್ಚಿಟ್ಟುಕೊಂಡ ನೀರುಳ್ಳಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದು ಒಂದು ಕುದಿ ಬರಲಿಕ್ಕೆ ನಾವು ಬಿಡಬೇಕು, ನೀರುಳ್ಳಿ ಸ್ವಲ್ಪ ಬೇಯಬೇಕು. ಇಷ್ಟೊತ್ತು ನಾನು ಇದನ್ನು ಮುಚ್ಚಿಡ್ತೇನೆ. ಈಗ ನೋಡುವ, ನಮ್ಮ ಮಸಾಲೆಲ್ಲ ಸಾಧಾರಣ ಬೆಂದಿದೆ, ಕುದೀತಾ ಉಂಟು, ನೀರುಳ್ಳೆಲ್ಲ ಬೆಂದಿದೆ. ಈಗ ನಾನು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡ ಪತ್ರೊಡೆ ರೋಲ್ಗಳನ್ನು ಹಾಕ್ತಾ ಇದ್ದೇನೆ. ಈ ಥರ ನಾನು ಎಲ್ಲ ಇದನ್ನು ಹಾಕ್ಕೊಂಡು
ಸ್ವಲ್ಪ ದೊಡ್ಡ ಅಗಲವಾದ ಇದರಿಂದ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ತೀನಿ ಚೆನ್ನಾಗಿ. ಇದು ಈಗ ಸ್ವಲ್ಪ ನೀರಿನಾಗೆ ಕಾಣ್ತದೆ, ಆದರೆ ಸ್ವಲ್ಪ ತಣ್ಣಗೆ ಆಗುವಾಗ ಇದೆಲ್ಲ ಮಸಾಲೆನೆಲ್ಲ ಎಳ್ಕೊಂಡು ನಮಗೆ ಸರಿ ಕನ್ಸಿಸ್ಟೆನ್ಸಿ ಸಿಗ್ತದೆ. ಈಗ ಇದನ್ನು ನಾನು ಇದರಲ್ಲೇ ಒಂದು ಕುದಿ ಬರುವವರೆಗೆ ಬೇಯಲಿಕ್ಕೆ ಬಿಡ್ತೇನೆ, ಮುಚ್ಚಳ ಮುಚ್ಚಿ. ನಾನೀಗ ಓಪನ್ ಮಾಡ್ತೇನೆ. ನೋಡಿ, ನಮ್ಮ ಪತ್ರೊಡೆ ಸರಿ ಕುದ್ದು ರೆಡಿಯಾಗಿದೆ. ನಾನು ಮಿಡ್ಲಲ್ಲಿ ಇನ್ನೊಂದು ಸಲ ಎಲ್ಲ ಕಡೆ ಮಿಕ್ಸ್ ಆಗುವಾಗ ಇನ್ನೊಂದು ಕಲಸಿ ಪುನಃ ಮುಚ್ಚಳ ಮುಚ್ಚಿ ಇಟ್ಟಿದ್ದೆ. ಈಗ ನಮ್ಮದು ಪತ್ರೊಡೆ ರೆಡಿಯಾಗಿದೆ. ಈಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ 2 ದೊಡ್ಡ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ, ನೀರಾದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳುವ. ಈಗ ತುಪ್ಪ ಎಲ್ಲ ನೀರಾಗಿದೆ. ಇದಕ್ಕೆ ನಾನೊಂದು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಒಂದು 10ರಿಂದ 12 ಎಸಳು ಕರಿಬೇವು ಸೊಪ್ಪು, 10ರಿಂದ 12 ಎಲೆ ಕರಿಬೇವು ಸೊಪ್ಪನ್ನು ಹಾಕಿದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಬೇಕಾದರೆ ನೀರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೋದು. ನಾನು ಹಾಕ್ಕೊಳ್ತಾ ಇಲ್ಲ, ಇಷ್ಟನ್ನೇ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಬೇಕಾದರೆ ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಈಗ ಇದು ಎಲ್ಲ ರೆಡಿಯಾಗಿದೆ. ಈಗ ಇದನ್ನು ನಾನು ನಮ್ಮ ಮಸಾಲೆಗೆ ಹಾಕ್ಕೊಳ್ತೇನೆ. ಈಗ ನಾನು ರೆಡಿ ಮಾಡಿಕೊಂಡಂಥ ಒಗ್ಗರಣೆಯನ್ನು ಇದರ ಮೇಲೆ ಹೀಗೆ ಹಾಕ್ಕೊಳ್ತೇನೆ. ಮತ್ತು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿ ಇಡ್ತೇನೆ. ನಮ್ಮ ಪತ್ರೊಡೆ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪತ್ರೊಡೆ ರೆಡಿಯಾಗಿದೆ. ನೋಡಿ, ನಾನು ಮಸಾಲೆ ಎಲ್ಲ ಡ್ರೈ ಆಗಿ ಅದು ಎಲ್ಲ ಮಸಾಲವನ್ನು ಎಳ್ಕೊಂಡಿದೆ ಪತ್ರೊಡೆ. ಇದು ತಿಂದು ನೋಡಿ, ತುಂಬ ರುಚಿಯಾಗಿರ್ತದೆ. ನಿಮಗೆ ಸಮಯ ಇದ್ದರೆ ಮಾಡಿ ನೋಡಿ, ಟ್ರೈ ಮಾಡಿ ಮನೆಯಲ್ಲಿ, ತುಂಬ ರುಚಿಯಾಗಿರ್ತದೆ. ಹಾಗೂ ನಿಮಗೆ ನಾನು ಮಾಡಿದ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.